ತರಕಾರಿ ಖಾಲಿಯಾಗಿದೆ ಏನು ಮಾಡೋದು ಅಂತ ಚಿಂತೆ ಮಾಡೋರು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ರೊಟ್ಟಿ ಜೊತೆಗೆ ಹಾಗೆ ಚಪಾತಿ ಹಾಗೆ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು 5-6 ಈರುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕೆಲವೊಂದು ಸರಿ ತರಕಾರಿ ಇದ್ದರೂ ಕೂಡ ಈ ಪಲ್ಯನ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನಿಜವಾಗ್ಲೂ ಅಷ್ಟು ರುಚಿಯಾಗಿರುತ್ತೆ. ಇವಾಗ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಶೇಂಗಾನ ಈ ರೀತಿ ಹುರಿದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಜಾಸ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕಂದರೆ ನಾವು ರೊಟ್ಟಿ ಪಲ್ಯ ಜೊತೆಗೆ ತಿನ್ನೋರು, ಚಪಾತಿ ಜೊತೆಗೆ ತಿನ್ನೋದ್ರಿಂದ ಸೊ ಹಾಗೇ ಸ್ವಲ್ಪ ಶಾಲೋ ಫ್ರೈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಗೆ ಗರಂ ಮಸಾಲ, ಅಚ್ಚ ಖಾರದ ಪೌಡ್ರು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಖಾರನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ಸರಿ ಆಗೋದಿಲ್ಲ. ಹಾಗೆ ಇದಕ್ಕೆ ಮಸಾಲೆ ಕೂಡ ಜಾಸ್ತಿ ಹಾಕಬಾರ್ದು. ಲೈಟಾಗಿದ್ದರೆ ಈ ಪಲ್ಯ ತುಂಬಾ ರುಚಿಯಾಗಿರುತ್ತೆ. ಕೆಲವೊಂದು ಸರಿ ತರಕಾರಿ ಇಲ್ಲ ಅಂತ ಚಿಂತೆ ಮಾಡ್ತಾ ಇರ್ತೀವಿ. ಆವಾಗ ಈ ಥರ ಈರುಳ್ಳಿನ ಕಟ್ ಮಾಡಿಕೊಂಡು ಪಲ್ಯನ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಬೇಗ ಕೂಡ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನಿಲ್ಲಿ ಒಂದು 4-5 ಉದ್ದಕ್ಕೆ ಕಟ್ ಮಾಡಿಕೊಂಡು ಹಸಿಮೆಣಸಿಕಾಯಿನ ಸೇರಿಸ್ತಾ ಇದ್ದೀನಿ. ಖಾರ ಇಲ್ಲೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಖಾರ ಕಮ್ಮಿ ಇರೋರು 1-2 ಸೇರಿಸ್ಕೋಬೋದು. ಯಾಕಂದರೆ ಮಧ್ಯದಲ್ಲಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹುರಿದಿರೋಂಥ ಶೇಂಗಾನ ಸಿಪ್ಪೆ ತಗೊಂಡು ಈ ರೀತಿ ನಾನು ಕ್ರಷ್ ಮಾಡ್ಕೊತಾ ಇದ್ದೀನಿ ಕುಟಾಣಿಯಿಂದ. ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಕೋಬೋದು ತರಿಯಾಗಿ. ಆದರೆ ಈ ಥರ ಕುಟಾಣಿಯಿಂದ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮಿಕ್ಸಿಲಿ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಟೇಸ್ಟ್ ಕೂಡ ಬರಲ್ಲ. ನೋಡಿ ಈ ರೀತಿ ಕುಟ್ಕೊಂಡು ತೊಗೋಬೇಕು. ತೀರಾ ನೈಸಾಗೆಲ್ಲ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ತಿನ್ನುವಾಗ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಕೊಟ್ಟಿರೋಂಥ ಶೇಂಗಾನ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಶೇಂಗಾನ ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಬೇಕು. ಇಲ್ಲಾಂದರೆ ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಶೇಂಗಾ ಪೌಡ್ರನ್ನ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನಿವಾಗ ಕೊತ್ತಂಬರಿನ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಈ ಟೈಮಲ್ಲಿ ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಬೇಕು. ಕ್ವಿಕ್ಕಾಗಿ ಎಲ್ಲ ಮಾಡ್ಕೊಬೋದು. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ನೋಡಿ. ರೈಸ್ ಜೊತೆಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ. ಇದಕ್ಕೆ ಇನ್ನೂ ಬೇಕು ಅಂದರೆ ಶೇಂಗಾ ಬದಲಾಗಿ ನೀವು ಒಂದು ಎಗ್ಗನ್ನು ಕೂಡ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ಹೀಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ಅಥವಾ ರೈಸು ಇದೆಲ್ಲ ಕೂಡ ಮಾಡ್ಕೋಬೋದು. ನಾನಿವತ್ತು ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ನಾವು ಯೂಶ್ವಲಿ ಚಪಾತಿಗಿಂತ ಜಾಸ್ತಿ ಜೋಳದ ರೊಟ್ಟಿನ ಮಾಡೋದ್ರಿಂದ ಇರುತ್ತೆ. ರೊಟ್ಟಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಈರುಳ್ಳಿ ಪಲ್ಯನ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಕೆಲವೊಂದು ಸರಿ ತರಕಾರಿ ಇದ್ದರೂ ಕೂಡ ಈ ಪಲ್ಯನ ಮಾಡ್ತೀನಿ. ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಕೇವಲ 10 ನಿಮಿಷದಲ್ಲಿ ಈ ಪಲ್ಯನ ಮಾಡ್ಕೋಬೋದು. ಶೇಂಗಾ ಬೀಜ ಮತ್ತು ಮಸ್ಟ್ ಹಾಕಲೇಬೇಕು. ತುಂಬಾ ರುಚಿಯಾಗಿರುತ್ತೆ.